ಕಮರ್ಷಿಯಲ್ ಸಿಲಿಂಡರ್ ಸರ್ 2,000 ರೂಪಾಯಿ ಇತ್ತು, ಇವತ್ತು ಏಕಾಏಕಿ 900 ಚಿಲ್ಲರೆ ಜಾಸ್ತಿ ಮಾಡಿದ್ದಾರೆ ಕಮರ್ಷಿಯಲ್ ಸಿಲಿಂಡರ್. ನೀವು ಇದನ್ನು ನೋಡಿದ್ದೀರಾ. ನಾವು ಕೆಲವು ಅನಿವಾರ್ಯ ಸಂದರ್ಭ ಸಮಯ ಇರ್ತದೆ, ಆದರೆ ಎಲೆಕ್ಷನ್ನು ಮುಗಿಯೋವರೆಗೆ ಒಂದು ನೀತಿ, ಎಲೆಕ್ಷನ್ ಮುಗಿದ ಮಾರನೇ ದಿನ ಇನ್ನೊಂದು ನೀತಿ. ಎಲೆಕ್ಷನ್ನು ನಡೀತಾ ಇರೋವಾಗ ಇಷ್ಟು ವರ್ಷ ಇಲ್ಲದೆ ಇರುವಂತಹದ್ದು, ಸುಮ್ಮನೆ ಮಹಿಳಾ ಮೀಸಲಾತಿ ಕಾನೂನು 2023ರಲ್ಲಿ ಎಲ್ಲ ಪಕ್ಷಗಳು ಸರ್ವಾನುಮತದಿಂದ ಮಹಿಳಾ ಮೀಸಲಾತಿಯನ್ನು ತರಬೇಕು ಅಂತೇಳಿ ಕಾನೂನನ್ನು 2023ರಲ್ಲೇ ಸಂಸತ್ತು ಮಂಜೂರು ಮಾಡಿದೆ. ರಿಪೀಟ್ ಮಾಡ್ತೇನೆ, ಸರ್ವಾನುಮತದಿಂದ ಎಲ್ಲ ಪಕ್ಷಗಳು ಕೂಡ ಒಂದುಗೂಡಿ ಸಹಮತ ಕೊಟ್ಟು 2023ರಲ್ಲೇ ಮಹಿಳಾ ಮೀಸಲಾತಿಯನ್ನು ನಾವು ಮಂಜೂರು ಮಾಡಿದ್ದೇವೆ. ಈಗ ಅನುಷ್ಠಾನಕ್ಕೆ ತರಬೇಕು. ಅದನ್ನು ಬಿಟ್ಬಿಟ್ಟು ಅದನ್ನು ತೋರಿಸ್ಕೊಂಡು ಎಲೆಕ್ಷನ್ ಮಧ್ಯದಲ್ಲಿ ಇನ್ನೇನು ವೋಟಿಂಗ್ ಆಗಬೇಕು, ಎಲ್ಲ ಕ್ಯಾಂಪೇನಿಂಗಲ್ಲಿದ್ದಾರೆ, ಆ ಟೈಮಲ್ಲಿ 3 ದಿನ ಅಧಿವೇಶನ ಅಂತ ಮಾಡಿ ಏನೋ ಮಹಿಳಾ ಮೀಸಲಾತಿ, ಹಾಗಾದರೆ 2023ರಲ್ಲಿ ಮಾಡಿದ ಕಾನೂನು ಎಲ್ಲೋಯ್ತು? ಆ ಕಾನೂನನ್ನು ಏನಾದರೂ ವಜಾ ಆಗಿದೆಯಾ? ಸುಪ್ರೀಂ ಕೋರ್ಟ್ ಸೆಟಸೈಡ್ ಮಾಡಿದೆಯಾ? ಅಥವಾ ಸಂಸತ್ನಲ್ಲಿ ಏನಾದರೂ ಅದನ್ನು ರಿಪೀಲ್ ಅಂತಾರೆ ಅಂದರೆ ವಾಪಸ್ ತಗೊಂಡಿದೆಯಾ ಸಂಸತ್ತು? 2023ರಲ್ಲೇ ಕಾನೂನು ಮಂಜೂರಾಗಿರೋವಾಗ ಅನುಷ್ಠಾನ ಮಾಡೋದು ಬಿಟ್ಬಿಟ್ಟು ಮಹಿಳಾ ಮೀಸಲಾತಿಯನ್ನು ತಪ್ಪಿಸೋದಕ್ಕೋಸ್ಕರ, ಆದರೆ ನಾಟಕ ಏನು, ಮಹಿಳಾ ಮೀಸಲಾತಿ ಕೊಡ್ತೀವಿ ಅಂತ ವೋಟಿಂಗಿಗೆ 1 ವಾರ ಇರೋವಾಗ ನಾಟಕ ಮಾಡ್ತಾರೆ. ಆದರೆ ಹಿನ್ನೆಲೆಯಲ್ಲಿ ಮುಖವಾಡ ಮಹಿಳಾ ಮೀಸಲಾತಿ, ಆದರೆ ಅದ್ರ ಹಿಂದುಗಡೆ ದಕ್ಷಿಣ ರಾಜ್ಯಗಳ ಸೀಟುಗಳನ್ನು ಕಸಿದುಕೊಳ್ಳುವಂತಹದ್ದು ಹುನ್ನಾರ. ನಿಜವಾಗಿ ಯಾವ ರಾಜ್ಯಗಳು, ಅದು ಕರ್ನಾಟಕ, ತಮಿಳುನಾಡು, ಕೇರಳ, ತೆಲಂಗಾಣ, ಇವೆಲ್ಲ ದೇಶದ ಇಂಜಿನ್ಗಳಿದ್ದಂಗೆ. ಇವು ಇಲ್ಲಿಂದನೇ ಇವತ್ತು ದೇಶಕ್ಕೆ ಉತ್ಪಾದನೆ ಆಗ್ತಾ ಇರೋದು, ದೇಶಕ್ಕೆ ಕೊಡುಗೆ ಕೊಡ್ತಾ ಇರೋದು ಈ ರಾಜ್ಯಗಳು. ಇವುಗಳ ಶಕ್ತಿಯನ್ನು ಅಡಗಿಸೋದಕ್ಕೋಸ್ಕರ, ಇವುಗಳ ಧ್ವನಿಯನ್ನು ಕಸಿದುಕೊಳ್ಳೋಕ್ಕೋಸ್ಕರ ಡಿಲಿಮಿಟೇಷನ್ ಮಾಡಿ ದಕ್ಷಿಣ ರಾಜ್ಯಗಳ ಸೀಟುಗಳನ್ನು ಅದನ್ನು ಮಾಡೋದಕ್ಕೆ ಮಹಿಳಾ ಮೀಸಲಾತಿ ಅಂತ ಮುಖವಾಡ ಇಟ್ಕೊಂಡು ಇದೆಲ್ಲ ಎಲೆಕ್ಷನ್ ನಡುವೆ ನಾಟಕ ಮಾಡ್ತಾರೆ. ಎಲೆಕ್ಷನ್ ಆಗಿದ ಕೂಡಲೇ ಇವತ್ತು ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಈಗ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡುವಂಥದ್ದು ನೀವು ನೋಡ್ತೇವೆ. ಇದೆಲ್ಲ ಈ ರೀತಿಯಾಗಿ ಇವರ ಎಲ್ಲ ಈಗ ಸುಮಾರು ಹೋಟ್ಲುಗಳು ಮುಚ್ಚೋಗಿದ್ದಾವೆ. ಸುಮಾರು ಲಕ್ಷಾಂತರ ಆಟೋ ಡ್ರೈವರ್ಗಳು ಇವತ್ತು ಯಾರು ಸಿಲಿಂಡರ್ ಮೇಲೆ ಗ್ಯಾಸ್ ಆಟೋ ನಡೆಸ್ತಾ ಇದ್ರು ಅವರ ದಿನದ ಆದಾಯ ಬಂದಾಗಿದೆ ಕೆಲವ್ರಿಗೆ. ಯಾಕೆಂದರೆ ಅವರಿಗೆ ಡೈಲಿ ಅರ್ನಿಂಗ್ ಸಂಪಾದನೆ ಆದ್ರೇ ಅವ್ರಿಗೆ ಆವತ್ತಿನ ಜೀವನ, ಅವರೆಲ್ಲ ದಿನದ ಆದಾಯದ ಮೇಲೆ ಜೀವನ ಮಾಡುವಂಥವ್ರು, ಅವ್ರದ್ದು ಬಂದಾಗಿದೆ. ಹೋಟ್ಲ್ ನಡೆಸೋರು ಕೂಡ ಎಷ್ಟೋ ಜನ ಆವತ್ತಿನ ಒಂದು ಚಿಕ್ಕದು ಇಡ್ಲಿ ಅಂಗಡಿ ಹಾಕ್ಕೊಂಡಿದ್ರೆ ಆವತ್ತಿನ ಸಂಪಾದನೆ ಮೇಲೆ ಜೀವನ ನಡೆಸುವಂಥವ್ರು ಇದ್ದಾರೆ. ಇವ್ರ ಬಗ್ಗೆ ಏನೂ ಸಹಾನುಭೂತಿ ಇಲ್ಲದೆ ಅವರ ಜೀವನ ಹಾಳಾಗಲಿ ಅನ್ನೋ ರೀತಿಯಲ್ಲಿ ಈ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇರೋದು ತಪ್ಪು. ಸಮಸ್ಯೆ ಇರಬಹುದು, ನಾನು ಅದನ್ನು ಕೂಡ ಏನು ಏಕಮುಖವಾಗಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸರಬರಾಜು ಸಮಸ್ಯೆ ಇರ್ಬೋದು, ಮತ್ತೊಂದು ಇರ್ಬೋದು. ಆದರೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಹೆಂಗೆ ಸಿಗ್ತಾ ಇದೆ? ಸಿಗ್ತಾ ಇಲ್ವಾ? ಬ್ಲ್ಯಾಕ್ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಇಲ್ಲಿ 2,000 ರೂಪಾಯಿ ಇರೋದು ಅಲ್ಲಿ 5,000 ರೂಪಾಯಿ ಕೊಟ್ಟರೆ ಸಿಗ್ತಾ ಇದೆ. ಅದು ಹೆಂಗೆ ಅಲ್ಲಿಗೆ ಸರಬರಾಜು ಇದೆ ಅಂತ ಆಯಿತು. ಯಾಕೆ ಬ್ಲ್ಯಾಕ್ ಮಾರ್ಕೆಟ್ಗೆ ಲೀಕ್ ಆಗ್ತಾ ಇದೆ? ಅದನ್ನೇ ಯಾಕೆ ಲೀಗಲ್ ರೂಟಲ್ಲಿ ಕೊಡ್ಲಿಕ್ಕಾಗೋದಿಲ್ಲ? ಬ್ಲ್ಯಾಕಲ್ಲಿ ದುಡ್ಡು ಕೊಟ್ಟವ್ರಿಗಂತೂ ಸಿಗ್ತಾ ಇದೆ. ಇದು ಜಗಜ್ಜಾಹಿರಾತು. ಅಟ್ಲೀಸ್ಟ್ ನಾನಂತೂ ಏನು ಪರ್ಚೇಸ್ ಮಾಡಿಲ್ಲ ಬ್ಲ್ಯಾಕಲ್ಲಿ, ಆದರೆ ಜನಗಳು ಹೇಳಿದ್ದನ್ನು ನಾನು ಕೇಳ್ಕೊಂಡಿದ್ದೇನೆ. ಸರಬರಾಜು ತೊಂದರೆ ಇದ್ದರೆ ಬ್ಲ್ಯಾಕ್ ಮಾರ್ಕೆಟ್ಗೆ ಹೆಂಗೆ ಸಪ್ಲೈ ಆಗ್ತಾ ಇದೆ? ಇಂಥ ದಂಧೆಕೋರರಿಗೆ ಅವಕಾಶ ಮಾಡಿಕೊಟ್ಟು ನಿಜವಾಗಿ ದುಡಿದು ಬದುಕುವಂಥವರಿಗೆ ಕಷ್ಟ ಮಾಡುವುದು ಯಾವ ಸರ್ಕಾರಕ್ಕೂ ಶ್ರೇಯಸ್ಸು ತರೋದಿಲ್ಲ.